ತುಮಕೂರಿನಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಡೋಪಿಂಗ್ ಕಳ್ಳಾಟ ನಡೆಸಿದ ಶಂಕೆ ವ್ಯಕ್ತವಾಗಿದೆ. ಕ್ರೀಡಾಕೂಟದ ಮೊದಲ ದಿನವೇ ಕೆಲ ಕ್ರೀಡಾಪಟುಗಳು ಉದ್ದೀಪನ ಮದ್ದು ಸೇವಿಸಿದ ಅನುಮಾನ ದಟ್ಟವಾಗಿದೆ. ಯಾಕಂದ್ರೆ ಜಿಲ್ಲಾ ಕ್ರೀಡಾಂಗಣದ ಶೌಚಾಲಯದಲ್ಲಿ ಸಿರಿಂಜ್ಗಳು ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ. ಕೆಲ ಸ್ಪರ್ಧಿಗಳು ಕಳ್ಳಾಟ ನಡೆಸಿರುವ ಶಂಕೆ ಮೂಡಿದೆ. ನಿನ್ನೆ ಕ್ರೀಡಾಕೂಟಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದ್ರು. ಮೊದಲ ದಿನವೇ ಕ್ರೀಡಾಂಗಣದ ಶೌಚಾಲಯದಲ್ಲಿ 3 ಸಿರಿಂಜ್, ಹೊರಗೆ 2 ಸಿರಿಂಜ್ ಪತ್ತೆಯಾಗಿದ್ದು ಕ್ರೀಡಾಪಟುಗಳು ಡ್ರಗ್ಸ್ ಸೇವನೆ ಮಾಡುತ್ತಿದ್ದಾರೆಂಬ ಅನುಮಾನ ವ್ಯಕ್ತವಾಗ್ತಿದೆ. ಈ ಕ್ರೀಡಾಕೂಟದಲ್ಲಿ 28 ರಾಜ್ಯಗಳಿಂದ 1380 ಯುವ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಈ ತುಮಕೂರು ಕ್ರೀಡಾಕೂಟದಲ್ಲಿ ಕೆಲವು ಅಥ್ಲೀಟ್ ಸಿರಿಂಜ್ ನಲ್ಲಿ ಅವರು ಯೂಸ್ ಮಾಡಿರೋದು ನಮಗೆ ರೆಸ್ಟ್ ರೂಮ್ಸ್ ಅಲ್ಲಿ ಸಿಕ್ಕಿದೆ. ಹಾಗಾಗಿ ಇಲ್ಲಿ ನಮ್ದು ನಾಡನು ಇದೆ, ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿನೂ ಇಲ್ಲೇ ಇದೆ. ಯಾರೇ ಡೋಪಿಂಗ್ ಅಲ್ಲಿ ಸಿಕ್ಕಾಕೊಂಡ್ರು ಅವ್ರ ಮೇಲೆ ಕಠಿಣ ಕ್ರಮ ನಾವು ತಗೊಂತೀವಿ. ಯಾಕೆಂದ್ರೆ ಅವ್ರಿಗೆ 4 years ಬ್ಯಾನ್ ಇದೆ. ಅವರು ಯಾವುದೇ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲಿಕ್ಕೆ ಆಸ್ಪದ ಇರಲ್ಲ. ಈಗ ಚೆಕ್ಕಿಂಗು ನೋಡಿ, ನಾವು ಬಾತ್ರೂಮ್ ಒಳಗಡೆ ಹೋಗಿ ನೋಡ್ಲಿಕ್ಕೆ ಯಾರು ಆಗಲ್ಲ. ಎಲ್ಲಿ ಇಂಟರ್ನ್ಯಾಷನಲ್ ಚೆಕ್ಕಿಂಗ್ ಇರಲ್ಲ, ನ್ಯಾಷನಲ್ಸ್ ಅಲ್ಲೂ ಚೆಕ್ಕಿಂಗ್ ಇರಲ್ಲ. ಅವ್ರ ಬಾಡಿಯಲ್ಲಿ ಸಿಕ್ಕಂತು ಅಂದ್ರೆ ದೇ ಆರ್ ರೆಸ್ಪಾನ್ಸಿಬಲ್. ಈಗ ಹೊರಗಡೆ ಕೈಯಲ್ಲಿ ತಗೊಂಡೋಗ್ತಾ ಇದ್ರು ಯಾವುದೇ ಕ್ರೀಡಾಪಟು ನಾಡದಲ್ಲಿ ಚೆಕ್ ಮಾಡಿದ್ಮೇಲೆ ತಾನೇ ಸ್ಟೇಡಿಯಂ ಇಲ್ಲ ಆಫ್ಟರ್ ರನ್ನಿಂಗ್ ಆದ್ಮೇಲೆ ಮೆಡಲ್ ಗೆದ್ದ ಮೇಲೆನೆ ಚೆಕಿಂಗ್ ಮಾಡೋದು. ಈವೆಂಟ್ ನಡೆಯೋದಕ್ಕಿಂತ ಮುಂಚೆನೆ ಯಾವುದೇ ತರದ ಟೆಸ್ಟ್ ನಡೆಯೋದಿಲ್ಲ. ಇದು ಇಂಟರ್ನ್ಯಾಷನಲ್ ಇರಬಹುದು. ಆ ತರ ಹೋದ್ರೆ ಒಲಿಂಪಿಕ್ಸ್ ಅಲ್ಲಿ 3000 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಏಪ್ರಿಲ್ ತಿಂಗಳಲ್ಲೇ ಹಿರೇಹಳ್ಳ ಜಲಾಶಯ ಬರಿದಾಗಿದೆ. ಕೊಪ್ಪಳ ತಾಲೂಕಿನ ಮುದ್ಲಾಪುರ ಗ್ರಾಮದ ಬಳಿ ಇರುವ ಹಿರೇಹಳ್ಳ ಜಲಾಶಯ ಸಂಪೂರ್ಣ ಬತ್ತಿ ಹೋಗಿದೆ. ಕೊಪ್ಪಳ, ಯಲಬುರ್ಗಾ, ಕುಕನೂರ ತಾಲೂಕು ಭಾಗದ ಜನರಿಗೆ ಆತಂಕ ಹೆಚ್ಚಾಗಿದೆ. 1.67 ಟಿಎಂಸಿ ಸಾಮರ್ಥ್ಯ ಹೊಂದಿರೋ ಹಿರೇಹಳ್ಳ ಜಲಾಶಯ 12 ವರ್ಷದ ಬಳಿಕ ಮೊದಲ ಬಾರಿಗೆ ಖಾಲಿಯಾಗಿದೆ. ಕೊಪ್ಪಳ, ಯಲಬುರ್ಗಾ, ಕುಕನೂರ ತಾಲೂಕಿನ 10ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಇದ್ದು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದಲ್ಲಿ ಬೇಸಿಗೆಯ ಆರಂಭದಲ್ಲೇ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದ್ದು ಮೈಸೂರು ಭಾಗದಲ್ಲಿ ತೀವ್ರ ಜಲಕ್ಷಾಮದ ಭೀತಿ ಎದುರಾಗಿದೆ. ಎಚ್ಡಿ ಕೋಟೆಯ ಬೀಚನಹಳ್ಳಿ ಬಳಿಯ ಜಲಾಶಯ ಬತ್ತಿರೋದು ಬೆಳೆಗಳಿಗೆ ಹಾಗೂ ಕುಡಿಯುವ ನೀರಿನ ಪೂರೈಕೆಗೆ ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಪೂರ್ವ ಮುಂಗಾರು ಕೈಕೊಟ್ಟ ಹಿನ್ನೆಲೆ ಜಲಾಶಯದ ನೀರಿನ ಮಟ್ಟದಲ್ಲಿ ಭಾರೀ ಇಳಿಕೆಯಾಗಿದೆ. ಕಳೆದ ವರ್ಷಕ್ಕಿಂತ ಸುಮಾರು 3 ಟಿಎಂಸಿಯಷ್ಟು ಹೆಚ್ಚು ನೀರು ಖಾಲಿಯಾಗಿದೆ. ಅಧಿಕಾರಿಗಳು ಜಲಾಶಯದಿಂದ ಕೆರೆಗಳಿಗೆ ಮಾತ್ರ ನೀರು ಹರಿಸುತ್ತಿದ್ದಾರೆ. ರಾಯಚೂರಿನ ಸೇಂದಿ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಬಿಸಿಲು ಹೆಚ್ಚಳವಾಗ್ತಿದ್ದಂತೆ ಕೆಮಿಕಲ್ ಸೇಂದಿ ದಂಧೆ ಶುರುವಾಗಿದ್ದು ರಾಯಚೂರಿನ ಪ್ರಮುಖ ಗಲ್ಲಿಯಲ್ಲಿ ರಾಜಾರೋಷವಾಗಿ ನಿಷೇಧಿತ ಸೇಂದಿ ಸಿಗ್ತಾ ಇದೆ. ಸಿಎಚ್ ಫೌಂಡರ್ ಹಾಗೂ ಆಲ್ಫ್ ಜೋಲಂ ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಬ್ರೂಸ್ಲಿ ಅಲಿಯಾಸ್ ನರಸಿಂಹ ಎಂಬಾತ ಸೇಂದಿ ದಂಧೆ ನಡೆಸುತ್ತಿದ್ದಾನೆಂದು ಹಲವು ವರ್ಷಗಳಿಂದ ಆರೋಪ ಕೇಳಿ ಬಂದಿದ್ದು, ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ಸೇಂದಿ ಅಡ್ಡೆ ಮೇಲೆ ದಾಳಿ ನಡೆಸಿದ್ರು. ದಾಳಿ ವೇಳೆ 10 ಪಾಕೆಟ್ ಅಲ್ಫಾ ಜೋಲಂ, 2 ಕೆಜಿ ಸಿಎಚ್ ಪೌಡರ್, 3 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬಾಗಲಕೋಟೆಯಲ್ಲಿ ಕೂಲಿ ಕಾರ್ಮಿಕರನ್ನ ನಂಬಿಸಿ ಸೈಬರ್ ಕ್ರೈಂ ಕಿರಾತಕರು ಕೋಟಿ ಲೂಟಿ ಮಾಡಿದ್ದಾರೆ. ಕಾರ್ಮಿಕರಿಗೆ ಸಹಾಯ ಮಾಡುವ ನೆಪದಲ್ಲಿ ಬ್ಯಾಂಕ್ ಖಾತೆ ಮಾಹಿತಿ ಪಡೆದು ಅವ್ಯವಹಾರ ಮಾಡಿದ್ದಾರೆ. ರಾಜಸ್ಥಾನ ಮೂಲದ ಮನೋಜ್ ಎಂಬಾತನಿಂದ ಗೋಲ್ಮಾಲ್ ನಡೆದಿದ್ದು ಕೋಟಿ ಹಣ ಎಗರಿಸಲು ಕಾರ್ಮಿಕರ ಅಕೌಂಟ್ ಬಳಕೆ ಮಾಡಿಕೊಂಡಿದ್ದಾರೆ. ಮುಧೋಳ ವ್ಯಾಪ್ತಿಯ ವಿವಿಧ ಕಡೆ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರ ಅಕೌಂಟ್ ಡೀಟೇಲ್ಸ್ ಪಡೆದು ಆನ್ಲೈನ್ನಲ್ಲಿ ಹಣ ಡಂಬ್ಲಿಂಗ್ ಸೇರಿದಂತೆ ಬೇರೆ ರೀತಿ ವಂಚಿಸಿದ್ದಾರೆ. ಪ್ರಕರಣ ಸಂಬಂಧ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು 7 ಜನರ ಪೈಕಿ 2ರನ್ನ ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಉಳಿದವರಿಗಾಗಿ ಶೋಧ ಮುಂದುವರೆದಿದೆ. ನಮ್ಮಲ್ಲಿ ಸೆನ್ಸೇಷನ್ ಕೇಸಲ್ಲಿ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅದರಲ್ಲಿ ಮ್ಯೂಲ್ ಅಕೌಂಟ್ ಹೋಲ್ಡರ್ಸ್ ಇರ್ತಾರೆ. ಮ್ಯೂಲ್ ಅಕೌಂಟ್ ನಾವು ಯಾವುದಕ್ಕೆ ಹೇಳ್ತಾ ಇದ್ದೀವಿ, ಒಬ್ಬ ವ್ಯಕ್ತಿ ಒಂದು ಅಕೌಂಟ್ ಓಪನ್ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿ ಸೈಬರ್ ಅಫೆಂಡರ್ ಬಂದು ಅವರಿಗೆ ಅಪ್ರೋಚ್ ಆಗ್ತಾರೆ. ನಿಮ್ಮ ಅಕೌಂಟ್ ಡಿಟೇಲ್, ಪಾಸ್ವರ್ಡ್ ಇಲ್ಲಿ
ಯೂಸರ್ ನೇಮ್ ಇಲ್ಲಿ ನನಗೆ ಕೊಡಿ, ನಾನು ತಿಂಗಳಿಗೆ ನಿಮಗೆ ಇಷ್ಟು ಅಮೌಂಟ್ ಕೊಡ್ತಾಯಿದ್ದೀನಿ ಅಂತ ಕೆಲವು ಜನಗೆ ಅವರಿಗೆ ಗೊತ್ತಾಗಲ್ಲ ಅಂತ ಯಾವ ರೀತಿ ಅವರು ಅಕೌಂಟ್ ಬಳಸ್ತಾರೆ. ಬಟ್ ಈ ಥರ ಆಲ್ಮೋಸ್ಟ್ 10-15 ಅಕೌಂಟ್ ಯೂಸ್ ಮಾಡಿಕೊಂಡು ಅವನು ಆ ಸೈಬರ್ ಒಫೆನ್ಸ್ಗೋಸ್ಕರ ಯೂಸ್ ಮಾಡ್ತಾರೆ. ಅಂದರೆ ಕಂಟಿನ್ಯೂಸ್ ಟ್ರಾನ್ಸಾಕ್ಷನ್ ಇರಲಿ, ಬೇರೆ ಬೇರೆ ಕೆಲಸ ಇರಲಿ, ಈ ಕಡೆಯಿಂದ ಆ ಕಡೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ಇರಲಿ. ಸೊ ನಾವು ನಮ್ಮ ಏನಾದರೂ ಕೇಸ್ ರಿಜಿಸ್ಟರ್ ಆಗುವಾಗ, ಎಕ್ಸಾಂಪಲ್ ನಮಗೆ ಬೇರೆ ಸೈಬರ್ ಅಫೆನ್ಸ್ ಆಗುವಾಗ ನಾವು ಅಕೌಂಟ್ ಡಿಟೇಲ್ ಮೇಲೆ ಅಕ್ಯೂಸ್ಗೆ ಟ್ರೇಸ್ ಮಾಡ್ತೀವಿ. ಈಗ ರಿಯಲ್ ಅಕ್ಯೂಸ್ದು ಅಕೌಂಟ್ ಇರಲ್ಲ. ದಯವಿಟ್ಟು ತಾವು ಈ ರೀತಿ ಅವ್ರ ತಮ್ಮ ಅಕೌಂಟ್ ಡೀಟೇಲ್ ಯಾರ ಜೊತೆ ಶೇರ್ ಮಾಡಬೇಡಿ. ತಮ್ಮ ಅಕೌಂಟಿಂದ ಏನಾದರೂ ಟ್ರಾನ್ಸಾಕ್ಷನ್ ಆದರೆ ಫಸ್ಟ್ ಪ್ರೈಮರಿ ಜವಾಬ್ದಾರಿ ತಮ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.